ತುಂಬ ಹಳೆಯ ಸ್ನೇಹಿತ, ಜೊತೆಗೆ ತುಂಬ ಆತ್ಮೀಯನು ಬೇರೆ. ನನಗೀಗ ಅದನ್ನೇ ಹೇಳ್ತಿದ್ದೆ ನಮ್ಮ ಸ್ನೇಹಿತರು. ಅವನು ನಮ್ಮ ದಿಲೀಪ್ ಅವರು ಕ್ರಿಕೆಟ್ ಆಡಬೇಕಾದ್ರೆ ಅವರು ಆ ಶಾರ್ಟ್ಸ್ಗಳು ಹೊಡೆಯೋ ರೀತಿ, ಆಮೇಲೆ ಅದನ್ನು ಸಂಭ್ರಮಿಸೋ ರೀತಿ ತುಂಬಾ ಖುಷಿ ಕೊಡುವಂಥದ್ದು. ಸೊ ಅದು ನನಗೆ ತಕ್ಷಣಕ್ಕೆ ಅದೇ ಬರೋದು. ಅಂದರೆ ಇವಾಗ ಸ್ಪೋರ್ಟ್ಸಲ್ಲಿ ತುಂಬಾ ಇಂಟ್ರೆಸ್ಟು, ಸೌಹೃದಯ. ಅಂದರೆ ಎಲ್ಲರ ಜೊತೆನೂ ಚೆನ್ನಾಗಿ ಒಡನಾಟ ಇಟ್ಕೊಂಡು ಪ್ರೀತಿಯಿಂದ. ಮೊನ್ನೆ ನಮ್ಮ ನಿರ್ಮಾಪಕ ಸಂಘದಲ್ಲೂ ತುಂಬ ಆ್ಯಕ್ಟಿವ್ ಆಗಿ ಪ್ರತಿಯೊಂದು ವಿಷಯದಲ್ಲೂ ಭಾಗಿಯಾಗಿ ತಮ್ಮ ಇದನ್ನು ವಿಷಯಗಳನ್ನ ಹಂಚ್ಕೋತಾ ಇದ್ರು. ಜೊತೆಗೆ ಒಂದು ಥರ ಈ ನಮ್ಮ ಕಿರುತೆರೆಯಲ್ಲಿ ಹೊಸ ಸಾಮ್ರಾಜ್ಯ ಕಟ್ಟಿದಂಥ ವ್ಯಕ್ತಿ. ಅಂದರೆ ಅಷ್ಟು ಅದ್ಭುತವಾದ ಧಾರಾವಾಹಿಗಳು ನಿರ್ಮಾಣ ಮಾಡಿದ್ದು. ಆಮೇಲೆ ಬೇಸಿಕಲಿ ಈಸ್ ಅನ್ ಆ್ಯಕ್ಟರ್. ಸೊ ಅವರು ನಡೆದು ಬಂದದ್ದು ಅಂದರೆ ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದವರು ಆ ಜೀವನ ಅನುಭವಿಸೋ ಟೈಮ್ನಲ್ಲಿ ಅವರು ವಿಧಿವಶರಾಗಿದ್ದು ನಮಗೆ ಅಲ್ಲ, ಅವರು ವೈಯಕ್ತಿಕ ಕುಟುಂಬಕ್ಕೂ ಮತ್ತು ನಮಗೆ ಎಲ್ಲರಿಗೂ ಬೇಜಾರಿನ ಸಂಗತಿ. ನಿಮ್ಮ ಅವರ ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ ಇತ್ತು? ನನಗೆ ಒಂದು 20 ವರ್ಷ ಅನ್ಸುತ್ತೆ. ಅವ್ರು ಬಂದಾಗಿಂದ ಪರಿಚಯ ಇದೆ. ಸೊ ಹೀಗಾಗಿ ಹೆಚ್ಚು ಈಗ ನಮ್ಮ ಈ ಡೈಲಿ ಸೋಪ್ ಟೆನ್ಷನಲ್ಲಿ ಹೆಚ್ಚು ಒಡನಾಟ ಮೀಟ್ ಮಾಡೋಕ್ಕಾಗದೆ ಹೋದರು. ಬಟ್ ಆವಾಗವಾಗ ಎಲ್ಲ ಕಡೆಗೂ ಸಿಗ್ತಿದ್ವಿ ಪ್ರೋಗ್ರಾಮ್ಗಳಲ್ಲಿ. ಒಳ್ಳೆ ಫ್ರೆಂಡು. ಮೋರ್ ದೆನ್ ದ್ಯಾಟ್, ಒಬ್ಬ ನಿರ್ಮಾಪಕ ಮತ್ತು ನಟ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಎಲ್ಲರ ಜೊತೆಗೂ ಒಡನಾಟ ಇಟ್ಕೊಂಡು, ಆಮೇಲೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಗಮನ ಇಟ್ಕೊಂಡಿರೋಂಥ ವ್ಯಕ್ತಿ. ಅದು ನಮಗೆ ಬೇಜಾರಾಗಿದೆ. ಆ್ಯಂಡ್ 48 ವಯಸ್ಸು ಇದೆಯಲ್ಲ, ಅದು ಅಲ್ಲ ಹಾಂ, ಅಂದರೆ ಈಗ ಅವರು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದು ಆ ಫ್ಯಾಮಿಲಿ ತಾವು ಅನುಭವಿಸೋವಂಥ ಒಂದು ಟೈಮಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅದು ಎಲ್ರಿಗೂ ಬೇಜಾರಾಗಿದೆ. ಇಲ್ಲಿರೋರಿಗೆಲ್ರಿಗೂ ಅದೇ ಬೇಜಾರಾಗಿದೆ. ಹೌದು, ಮಕ್ಕಳು ಈಗ ಯಾಕಂದರೆ ನಿರ್ಮಾಪಕರು, ನಮ್ಮ ಎಸ್ಪೆಷಲಿ ಕಿರುತೆರೆ ನಿರ್ಮಾಪಕರೆಲ್ಲ ಅವ್ರ ಲೈಫ್ ಶುರು ಆಗೋದು 50-55 ಮೇಲೆ. ಸೊ ಈ ಟೈಮಲ್ಲಿ ಅವರು ಹೆಚ್ಚು ಇದ್ದು ಒಂದು ಒಳ್ಳೆ ಜೀವನನ ಅನುಭವಿಸ್ಬೇಕಾಗಿತ್ತು. ನನ್ನ ನಿರ್ದೇಶನದಲ್ಲಿ ಅಥವಾ ನನ್ನ ನಿರ್ಮಾಪನದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಏನಾದರೂ ಅವ್ರು ಹೇಳಿದ್ರಾ? ಇಲ್ಲ, ನಾವು ಯಾವುದೂ ಪ್ರಾಜೆಕ್ಟ್ ಒಟ್ಟಿಗೆ ಕೆಲಸ ಮಾಡಿಲ್ಲ. ಅಂದರೆ ನಾನು ಅವ್ರದ್ರಲ್ಲಿ ಆ್ಯಕ್ಟ್ ಮಾಡಿಲ್ಲ, ಅವರು ನಮ್ಮ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿಲ್ಲ. ಬಟ್ ಒಳ್ಳೆ ಫ್ರೆಂಡ್ಶಿಪ್ ಸಿಗ್ತಾ ಇದ್ವಿ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಈಗ ಮೊದಲಿದ್ದ ಹಾಗೆ 200-300 ಜನ ಇಲ್ಲ, 6000 ಜನ ಇದ್ದಾರೆ. ಸೊ ತುಂಬ ವಿರಳ ನಾವು ಇನ್ನೊಂದು ಪ್ರೊಡಕ್ಷನ್ ಹೌಸಲ್ಲಿ ಒಟ್ಟಿಗೆ ಕೆಲಸ ಮಾಡೋವಂಥ ಅವಕಾಶ ಸಿಗೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.